ಗ್ಯಾರಂಟಿನ ನಾವು ಅವ್ರ ಆಸ್ತಿಗಳು ಪಾಪ ಅವರೇ ಕಟ್ಕೊಂಡಿದ್ದಾರೆ, ನಮ್ಮದೆಲ್ಲ ಆಸ್ತಿ ಅವ್ರದ್ದು ದುಡ್ಡು ಕೊಟ್ಟಿರೋದು. ಅದಕ್ಕೆ ನಾವು ಸರಿಯಾದ ರೀತಿ ದಾಖಲೆ ಮಾಡಿಕೊಟ್ಟು ಅವರ ಮುಂದಿನ ಪೀಳಿಗೆಗೆ ಒಂದು ಬ್ಯಾಂಕ್ ಲೋನ್ ತೆಗೆದುಕೊಳ್ಳಿಕ್ಕೆ, ಮತ್ತೊಂದಕ್ಕೆ ಅವ್ರ ಮಕ್ಕಳಿಗೆ ಹಂಚಲಿಕ್ಕೆ, ಇನ್ನೊಂದಕ್ಕೆ ಏನೇ ಆಗಲಿ ಮಾಡಲಿಕ್ಕೆ ಅದಾಗಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇವೆ. ಇದೊಂದು ಭಾಳ ವಿಚಾರ. 6ನೇದು 6 ಡಿಸಿಷನ್ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂಗೆ ನೀವೆಲ್ಲ ಭಾಳ ಟೀಕೆ ಮಾಡ್ತಾ ಇರ್ತೀರಿ. ನಾವೆಷ್ಟೇ ಮಾಡಿದ್ರು ಎಷ್ಟೇ ಸಾಲದು. ಅದಕ್ಕೆ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ಗೋಸ್ಕರ ರಸ್ತೆಗಳನ್ನು ಡಾಂಬರೀಕರಣ ಮಾಡಲಿಕ್ಕೆ, ಏಕೆಂದರೆ ಕೆಲವೆಲ್ಲ ನಮ್ಮ MLAಗಳು ಮೇಯ್ನ್ ರೋಡ್ ಕೊಟ್ಟಿದ್ದೀರಿ, ಇದನ್ನು ಹಾಕಿದ್ದೀರಿ, ನೀವು ಕಾಂಕ್ರೀಟ್ ಹಾಕ್ತಾಯಿದ್ದೀರಿ, ಮಧ್ಯ ರೋಡ್ಗಳೆಲ್ಲ ಹೋಗ್ಬಿಟ್ಟಿದೆ, ವಾರ್ಡ್ ರೋಡ್ ಹೋಗ್ಬಿಟ್ಟಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ನನ್ನ ಹತ್ರ. ಸೊ ಅದಕ್ಕೆ ಇವತ್ತು 2,000 ಕೋಟಿ ರೂಪಾಯಿನ ಎಲ್ಲ ಎಕ್ಸಿಸ್ಟಿಂಗ್ ಪ್ರೋಗ್ರಾಮ್ ಬಿಟ್ಟು, ಈಗೇನು ನಡೀತಾ ಇದೆ ಅದನ್ನು ಬಿಟ್ಟು ಹೊಸದಾಗೆ ಈ GBA BDA ವ್ಯಾಪ್ತಿಯಲ್ಲಿ ಎಲ್ಲ ರಸ್ತೆಗಳು ಕೂಡ 2,000 ಕೋಟಿ ರೂಪಾಯಿ, ಸುಮಾರು ಎಷ್ಟು ಕ್ಷೇತ್ರ ಇದೆ ತಮ್ಗೆ ಗೊತ್ತಿದೆ, ಎಷ್ಟು ವ್ಯಾಪ್ತಿ ಗೊತ್ತಿದೆ ತಮಗೆಲ್ಲ. ಸೊ BDA ಏರಿಯಾನೂ ಸೇರಿ GBA ಏರಿಯಾನೂ ಸೇರಿ 2,000 ಕೋಟಿ ರೂಪಾಯಿನ ಬರೀ ರೋಡ್ಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ ಇನ್ನೊಂದು 3-4 ತಿಂಗಳಲ್ಲೇ ಅದಕ್ಕೆ ಮಾಡಬೇಕು ಅಂತೇಳಿ ಒಂದು ಡಿಸಿಷನ್ನ ನಾವು ತೆಗೆದುಕೊಂಡಿದ್ದೇವೆ. ಸೊ ಹೀಗೆ ಕೂಡಲೇ ಇವತ್ತು ಕ್ಯಾಬಿನೆಟಲ್ಲಿ ಇತ್ತಿದೆ. ಇನ್ನೂ ಭಾಳ ವಿಚಾರಗಳಿದೆ ಬೇರೆ ಬೇರೆವೆಲ್ಲ, ನಾನು ಇನ್ನೊಂದು ದಿನ ನಾನು ಮಾತಾಡ್ತೀನಿ. ಸೊ ದಯವಿಟ್ಟು ನಾನು ಯಾವುದು ಪ್ರಶ್ನೆಗಳನ್ನು ಇವತ್ತು ದಯವಿಟ್ಟು ನಾನು ಕೇಳಬೇಡಿ. ಬಟ್ ನಿಮ್ಗೆ ಬಿಟ್ಟು ಹೋಗಲ್ಲ ನಾನು, ಡೋಂಟ್ ವರಿ. ನಾನು ಎಷ್ಟಾರಾಗಲಿ, ಎಷ್ಟು 1,000 ಕೋಟಿ ಯಾರಾಗಲಿ, ವಿ ವಿಲ್ ಫೇಸ್ ಇಟ್, ವಿ ವಿಲ್ ಡೂ ಇಟ್. ಅದೆಲ್ಲ ನಂಬರ್ಸ್ ಏನು ಕೇಳಕ್ಕೆ ಹೋಗಬೇಡಿ. ಎಷ್ಟು 1,000 ಆಗಲಿ ನಾವು ಮಾಡ್ತೀವಿ. ವಿದ್ಯಾರ್ಥಿಗಳು ನಮ್ಮ ಮಕ್ಕಳವರು, ಅವ್ರಿಗೆ ಫ್ರೀ ಬಸ್, ಹೆಣ್ಮಕ್ಳಿರ್ಬೋದು ಗಂಡು ಮಕ್ಕಳಿರ್ಬೋದು, ಫ್ರೀ ಬಸ್ ಪಾಸನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅಷ್ಟು ಮಾತ್ರ, ಮಿಕ್ಕಿದ ಎಲ್ಲ ವಿಚಾರಗಳನ್ನು ಇದು DK ಶಿವಕುಮಾರ್ ಗೌರ್ಮೆಂಟ್ ಇದು. ಆಯಿತು, ನಾನು ಇವತ್ತು ಬೆಳಗ್ಗೆನೇ ರೆಸಿಗ್ನೇಷನ್ನ ಸಬ್ಮಿಟ್ ಮಾಡಿದ್ದೀನಿ. ನಮ್ಮ ಹಿರಿಯ ನಾಯಕರಾದಂಥ BK ಹರಿಪ್ರಸಾದ್ ಅವರನ್ನು ಹೊಸ ಅಧ್ಯಕ್ಷರಾಗಿ ನಮ್ಮ ನಾಯಕರು ನೇಮಕ ಮಾಡಿದ್ದಾರೆ. ಅವರು ಯಾವಾಗ ಬೇಕು ಅಧಿಕಾರ ತೆಗೆದುಕೊಳ್ತಾರೋ ಅಂತ ಹೇಳ್ತಾರೋ. ಈಗ ನಾನು KPCCಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಕಾರ್ಯಕರ್ತರು ನಮ್ಮ ಲೀಡರ್ಗಳೆಲ್ಲ ವೆಯ್ಟ್ ಮಾಡ್ತಾಯಿದ್ದಾರೆ, 5-6 ಗಂಟೆ ವೆಯ್ಟ್ ಮಾಡ್ತಾಯಿದ್ದಾರೆ. ಸೊ ನಾನು ಅವ್ರು ಯಾವಾಗ ಬೇಕು ಅಧಿಕಾರನ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿನ ಟ್ರಾನ್ಸ್ಫರ್ ಮಾಡ್ತೀನಿ. ಏನು ಒತ್ತು ಮುಳುಗಬೇಕಲ್ಲ, ಒತ್ತು ಮುಳುಗಬೇಕು, ಒತ್ತು ಹೇಳಬೇಕು, ಸೂರ್ಯ ಉಳಬೇಕು, ಸೂರ್ಯ ಮುಟ್ಟಬೇಕು. ಎಷ್ಟು ದಿನ ಇಟ್ಕೊಳಕ್ಕಾಗ್ತದೆ? ತೀರ್ಮಾನ ಆಗಿದೆ.